ಅವತ್ತು ನಾವೆಲ್ಲ ಸೇರಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ಸಂಭ್ರಮಿಸಿದೆವು. ನಾನು ಅವತ್ತು ಒಂದಿಡೀ ಕೇಸರಿ ಪೇಡಾವನ್ನ ತಿಂದು ಖುಷಿಪಟ್ಟೆ. ಹೀಗೆ 1992 ಡಿಸೆಂಬರ್ 6ರ ರಾತ್ರಿಯ ತಮ್ಮ ನೆನಪನ್ನ ಹೆಮ್ಮೆಯಿಂದ ಹೇಳಿಕೊಂಡದ್ದು ಯಾವುದೋ ಸಂಘ ಪರಿವಾರದ ನಾಯಕರು, ಹಿಂದುತ್ವ ಕಾರ್ಯಕರ್ತರು ಅಲ್ಲ, ಬಿಜೆಪಿಯ ನಾಯಕರು ಅಲ್ಲ. ಬಾಬರಿ ಮಸೀದಿ ಧ್ವಂಸಗೊಂಡ ದಿನ ನಾವು ರಹಸ್ಯವಾಗಿ ಮೀಟಿಂಗ್ ಮಾಡಿ ಸಂಭ್ರಮಿಸಿದೆವು ಎಂದು ಯಾವುದೇ ಮುಲಾಜಿಲ್ಲದೆ ಹೇಳಿಕೊಂಡಿದ್ದು ಒಬ್ಬ ಹಿರಿಯ IAS ಅಧಿಕಾರಿ. ಆಕೆಯ ಹೆಸರು ಮನೀಷಾ ಪಾಟಂಕರ್ ಮಹಿಸ್ಕರ್. ಆಕೆ ಮಹಾರಾಷ್ಟ್ರದ ಹಿರಿಯ IAS ಅಧಿಕಾರಿ. ಈಗ ಅಲ್ಲಿನ ಲೋಕೋಪಯೋಗಿ ಇಲಾಖೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಆಕೆ. ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಸಂದರ್ಭದಲ್ಲಿ IAS ಅಧಿಕಾರಿ ಮನೀಷಾ ಪಾಟಂಕರ್ಗೆ 1992ರ ತಮ್ಮ ಅನುಭವ ನೆನಪಾಗಿದೆ. ಅದನ್ನು ಅವರು ಸುದೀರ್ಘ ಫೇಸ್ಬುಕ್ ಪೋಸ್ಟ್ ಒಂದರಲ್ಲಿ ಬರೆದುಕೊಂಡಿದ್ದಾರೆ. ಜೈ ಶ್ರೀರಾಮ್ ಎಂದು ಶುರುವಾಗುವ ಆ ಫೇಸ್ಬುಕ್ ಪೋಸ್ಟ್ನಲ್ಲಿ ಮನೀಷಾ 1992 ಡಿಸೆಂಬರ್ 6ರಂದು ಮಸೂರಿಯ IAS ತರಬೇತಿ ಸಂಸ್ಥೆಯಲ್ಲಿದ್ದ ದಿನವನ್ನು ನೆನಪಿಸಿಕೊಂಡಿದ್ದಾರೆ. ಜೀವನ ಒಂದು ಸುತ್ತು ಪೂರ್ಣವಾಗಿದೆ. 1992 ಡಿಸೆಂಬರ್ 6ರಂದು ಮಸೂರಿಯಲ್ಲಿ ಬಹಳ ಚಳಿಯಿತ್ತು. 1992ರ ಬ್ಯಾಚ್ನ IAS ಅಧಿಕಾರಿಗಳು ಅಲ್ಲಿ ಫೌಂಡೇಶನ್ ಕೋರ್ಸ್ನಲ್ಲಿದ್ದೆವು. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಡೀತಾ ಇರುವ ಭಾರೀ ಬೆಳವಣಿಗೆಗಳ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇತ್ತು. ಆಗ ನಮ್ಮ ಸಂಸ್ಥೆಯಲ್ಲಿ ಒಂದು ದಿಢೀರ್ ರಹಸ್ಯ ಸಭೆ ಕರೆಯಲಾಯಿತು. ಅದಕ್ಕೆ ಕೇವಲ ಆಹ್ವಾನಿತರಿಗೆ ಮಾತ್ರ ಪ್ರವೇಶ ಇತ್ತು. RSS ಕೇಂದ್ರ ಕಚೇರಿ ಇರುವ ನಾಗ್ಪುರ ಜೊತೆಗಿದ್ದ ನನ್ನ ನಂಟು ನನಗೆ ಆ ಸಭೆಯಲ್ಲಿ ಭಾಗವಹಿಸಲು ಆಹ್ವಾನ ಸಿಗಲು ಸಾಕಾಗಿತ್ತು. ಆ ಸಭೆಯಲ್ಲಿ ಕೆಲವರು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ರು. ಅಂದು ರಾತ್ರಿ ಆ ಚಳಿಯಲ್ಲಿ ಒಂದಿಡೀ ಕೇಸರಿ ಪೇಡಾವನ್ನ ತಿಂದದ್ದು ನನಗೆ ಚೆನ್ನಾಗಿ ನೆನಪಿದೆ. ಅಯೋಧ್ಯೆಯಲ್ಲಿ ಅಂದು ನಡೆದ ಬಾಬರಿ ಮಸೀದಿ ಧ್ವಂಸ ಘಟನೆ ಬಹಳ ಧನಾತ್ಮಕ, ಬಹಳ ಶಕ್ತಿಶಾಲಿ ಹಾಗೂ ಬಹಳ ಪುಣ್ಯದಾಯಕ ಕೆಲಸದ ಆರಂಭ ಅಂತ ನನಗೆ ಗೊತ್ತಿತ್ತು ಎಂದು ಹೇಳ್ತಾರೆ ಮನೀಷಾ ಪಾಟಂಕರ್. ಈ ರಹಸ್ಯ ಸಂಭ್ರಮ ಸಭೆಯ ಬಗ್ಗೆ ತರಬೇತಿ ಸಂಸ್ಥೆಗೆ ಗೊತ್ತಾಗಿ ಅದರಲ್ಲಿ ಭಾಗವಹಿಸಿದವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಅಂತ ಮನೀಷಾ ಹೇಳಿದ್ದಾರೆ. ಮತ್ತೆ ಮುಂದುವರಿದು 1992ರ ಬ್ಯಾಚ್ ಅನ್ನು ತೀರಾ ನಿರಾಶಾದಾಯಕ ಹಾಗೂ ಬಹಳ ಸುಲಭವಾಗಿ ರೋಮಾಂಚನಗೊಳ್ಳುವ ಸಣ್ಣ ನಗರಗಳಿಂದ ಬಂದವರು ಅಂತಲೇ ಪರಿಗಣಿಸಲಾಗಿತ್ತು. ಶ್ರೀಮಂತ ದಿಲ್ಲಿಯ ಪ್ರಭಾವಿ ಜನರು ವಾಸಿಸುವ ಪ್ರದೇಶ ಲುಟಿಯನ್ಸ್ ಪ್ರದೇಶದ ಮಕ್ಕಳಿಗೆ ಆ ವರ್ಷ ಏನಾಗಿತ್ತು, ಜಾತ್ಯತೀತತೆಗೆ ಆಗ ಏನಾಯಿತು ಅಂತ ಆಗ ಕೇಳಲಾಗಿತ್ತು ಅಂತ ಬರೀತಾರೆ ಮನೀಷಾ ಪಾಟಂಕರ್. ಆಮೇಲೆಯೂ ಬದುಕು ಏರಿಳಿತಗಳ ಜೊತೆಗೆ ಮುಂದುವರೆದಿತ್ತು. ಆದರೆ ಡಿಸೆಂಬರ್ 6 1992ರ ಘಟನೆ ಬಹಳ ಧನಾತ್ಮಕ, ಬಹಳ ಶಕ್ತಿಶಾಲಿ ಹಾಗೂ ಬಹಳ ಪುಣ್ಯದಾಯಕ ಕೆಲಸದ ಆರಂಭ ಎಂಬ ನಂಬಿಕೆ ಮಾತ್ರ ನನ್ನಲ್ಲಿ ಗಟ್ಟಿಯಾಗಿತ್ತು ಅಂತ ಬರೆದುಕೊಂಡಿರುವ ಮನೀಷಾ ಕೊನೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗುವ ಹಿಂದಿನ ಸಂಜೆ ಮತ್ತೊಮ್ಮೆ ಒಂದಿಡೀ ಕೇಸರಿ ಪೇಡಾವನ್ನ ತಿಂದು ಸಂಭ್ರಮಿಸಿ ಡಿಸೆಂಬರ್ 6 1992ರ ಅಯೋಧ್ಯೆಯ ಮಹತ್ವದ ಘಟನೆ ಹಾಗೂ ಅದು ನಮ್ಮಲ್ಲಿ ತರುವ ಧನಾತ್ಮಕ ಪುಣ್ಯದಾಯಕ ಭಾವನೆಯನ್ನ ನೆನೆದೆ ಎಂದು ಹೇಳುತ್ತಾ ಫೇಸ್ಬುಕ್ ಪೋಸ್ಟ್ ಅನ್ನ ಕೊನೆಗೊಳಿಸಿದ್ದಾರೆ. ತಮ್ಮ ಪೋಸ್ಟ್ ಜೊತೆಗೆ ತಾನು ತನ್ನ ಪತಿ 1991ರ ಬ್ಯಾಚ್ನ IAS ಅಧಿಕಾರಿ ಮಿಲಿಂದ್ ಮಹಿಸ್ಕರ್ ಅವರಿಗೆ ಸಿಹಿ ತಿನ್ನಿಸ್ತಾ ಇರುವ ಫೋಟೋವನ್ನು ಮನೀಷಾ ಹಾಕಿದ್ದಾರೆ. ಸರ್ಕಾರಿ ಸೇವೆಯಲ್ಲಿರುವ ಅಧಿಕಾರಿಯೊಬ್ಬರು, ಅದು ಹಿರಿಯ IAS ಅಧಿಕಾರಿಯೊಬ್ಬರು ಈ ರೀತಿ ಒಂದು ವಿಧ್ವಂಸಕ ಕೃತ್ಯವನ್ನ ಧನಾತ್ಮಕ, ಪುಣ್ಯದಾಯಕ, ಶಕ್ತಿಯುತ ಎಂದೆಲ್ಲ ಬಣ್ಣಿಸಿರುವುದು ಆಘಾತಕಾರಿ ಅಂತ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ. ಸರ್ಕಾರಿ ಅಧಿಕಾರಿಗಳು ತಮ್ಮ ಧಾರ್ಮಿಕ ನಂಬಿಕೆಯನ್ನ ವೈಯಕ್ತಿಕವಾಗಿ ಆಚರಿಸಬೇಕೇ ವಿನಃ ಎಲ್ಲೂ ಸಾರ್ವಜನಿಕವಾಗಿ ಒಂದು ಧರ್ಮದ ಪರ ಇರುವಂತೆ ಕಾಣಿಸಿಕೊಳ್ಳಬಾರದು ಎಂಬ ನಿಯಮವೇ ಇದೆ. ಆದರೆ ಮನೀಷಾ ಪಾಟಂಕರ್ ಧಾರ್ಮಿಕ ಒಲವು ನಿಲುವು ಪ್ರದರ್ಶಿಸಿದ್ದು ಮಾತ್ರವಲ್ಲ, ದೇಶದ ಸುಪ್ರೀಂ ಕೋರ್ಟ್ ದೊಡ್ಡ ಅಪರಾಧ ಎಂದು ಹೇಳಿರುವ ಘಟನೆಯನ್ನೇ ವೈಭವೀಕರಿಸಿ ಅದು ನನ್ನಲ್ಲಿ ಧನಾತ್ಮಕ ಪುಣ್ಯ ಭಾವನೆಯನ್ನ ಉದ್ದೀಪಿಸುತ್ತದೆ ಅಂತ ಹೇಳಿದ್ದಾರೆ. ಬಾಬರಿ ಮಸೀದಿ ಧ್ವಂಸವಾದ ದಿನ ನಾನು ಸಿಹಿ ತಿಂದು ಸಂಭ್ರಮಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಇಂತಹ ಮನೋಭಾವದ ಅಧಿಕಾರಿ ತನ್ನ ವೃತ್ತಿ ಜೀವನದುದ್ದಕ್ಕೂ ಹೇಗೆ ಕಾರ್ಯನಿರ್ವಹಿಸಿರಬಹುದು? ಹೇಗೆ ಬೇರೆ ಬೇರೆ ಧರ್ಮಗಳ ಜನರನ್ನ ನಡೆಸಿಕೊಂಡಿರಬಹುದು? ಹೇಗೆ ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು ಎಂಬ ಬಗ್ಗೆ ಖಂಡಿತ ಪ್ರಶ್ನೆಗಳು ಏಳುತ್ತವೆ ಎಂದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಬಾಬರಿ ಮಸೀದಿ ಧ್ವಂಸವಾದ ದಿನ ಮನೀಷಾ ಜೊತೆ ಸಂಭ್ರಮಿಸಿದ ಇತರ IAS ಅಧಿಕಾರಿಗಳು ಯಾರು? ಅವರು ಆಮೇಲೆ ಎಲ್ಲೆಲ್ಲ ಕಾರ್ಯನಿರ್ವಹಿಸಿದ್ದಾರೆ? ಅಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು ಅಂತಲೂ ಜನರು ಪ್ರಶ್ನಿಸಿದ್ದಾರೆ. ಹಿರಿಯ IAS ಅಧಿಕಾರಿಗಳೇ ಹೀಗೆ ಬಹಿರಂಗವಾಗಿ ವಿಧ್ವಂಸಕ ಕೃತ್ಯವೊಂದನ್ನು ವೈಭವೀಕರಿಸಿ ಸಂಭ್ರಮಿಸಿದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಎಂದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ.